ಬಳ್ಳಾರಿ ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ ಅವರಿಗೆ ಬೆನ್ನು ನೋವು ಉಲ್ಬಣಗೊಂಡಿದೆಯಂತೆ. ಹಾಗಾಗಿ ಏನೇ ಹೇಳಿದ್ರು ಕೂಡ ಅವರು ಟ್ರೀಟ್ಮೆಂಟ್ಗೆ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳು ನಾಳೆ ಅವರ ಪತ್ನಿಯನ್ನು ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ನಾಳೆ ಭೇಟಿ ಕೊಡೋ ಸಾಧ್ಯತೆ ಇದೆ. ಒಂದೇ ಜೈಲಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿದ್ದಂತಹ ವಿಜಯಲಕ್ಷ್ಮಿ ಅವರು ಇವತ್ತು ಭಾನುವಾರ ರಜೆ ಹಿನ್ನೆಲೆ ಭೇಟಿಯನ್ನು ಮುಂದೂಡಿದೆ. ಮೊನ್ನೆ ಅಷ್ಟೇ ವಿನೀಶ್ ಪುತ್ರ ಪತ್ನಿ ವಿಜಯಲಕ್ಷ್ಮಿ ಎಲ್ಲರೂ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ರು. ಆದರೆ ಯಾಕಪ್ಪ ನಾಳೆ ಮತ್ತೊಮ್ಮೆ ವಿಜಯಲಕ್ಷ್ಮಿ ಅವರು ಹೋಗ್ತಿದ್ದಾರೆ ಅಂತಂದರೆ ಕಾರಣ ಇದೆ. ಕಾರಣ ಅಂತೂ ಇದ್ದೇ ಇದೆ. ಯಾಕೆ ಅಂತಂದರೆ ನೋಡಿ, ಒಂದಾದ್ಮೇಲೆ ಒಂದು ಡಿಮ್ಯಾಂಡ್. ಈಗ ಪ್ಲಾನಿಂಗನ್ನು ಮಾಡ್ಕೊಳ್ತಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಸಿ ವಿ ನಾಗೇಶ್ವರ್ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಬೇಲ್ ಸಿಗೋದು ಡೌಟ್ ಈಗಲೂ ಕೂಡ. ಯಾಕೆ ಅಂತಂದರೆ ಸಿ ವಿ ನಾಗೇಶ್ವರ ವಾದಕ್ಕೆ ಯಾವ ರೀತಿಯಾಗಿ SP ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಂಡಿಸ್ತಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬೆನ್ನು ನೋವಿದೆ, ಡಾಕ್ಟ್ರು ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳಿ, ಸ್ಕ್ಯಾನಿಂಗ್ ಮಾಡಿಸಿ, MRI ಸ್ಕ್ಯಾನಿಂಗ್ ಮಾಡಿಸೋಣ, ವಿಮ್ಸ್ ಆಸ್ಪತ್ರೆಗೆ ಹೋಗೋಣ ಅಂದರೆ ನೋ, ನಾನು ಮಾಡಿಸಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಬೆನ್ನು ನೋವು ಉಲ್ಬಣಗೊಂಡಿದೆ. ಇವರು ಹೇಳಿದ ಮಾತು ಕೇಳಲ್ಲ. ಬಳ್ಳಾರಿ ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ ಅವರಿಗೆ ಬೆನ್ನು ನೋವು ಉಲ್ಬಣಗೊಂಡಿದೆಯಂತೆ. ಹಾಗಾಗಿ ಏನೇ ಹೇಳಿದ್ರು ಕೂಡ ಅವರು ಟ್ರೀಟ್ಮೆಂಟ್ಗೆ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳು ನಾಳೆ ಅವರ ಪತ್ನಿಯನ್ನು ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ನಾಳೆ ಭೇಟಿ ಕೊಡೋ ಸಾಧ್ಯತೆ ಇದೆ. ಒಂದೇ ಜೈಲಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿದ್ದಂತಹ ವಿಜಯಲಕ್ಷ್ಮಿ ಅವರು ಇವತ್ತು ಭಾನುವಾರ ರಜೆ ಹಿನ್ನೆಲೆ ಭೇಟಿಯನ್ನು ಮುಂದೂಡಿದೆ. ಮೊನ್ನೆ ಅಷ್ಟೇ ವಿನೀಶ್ ಪುತ್ರ ಪತ್ನಿ ವಿಜಯಲಕ್ಷ್ಮಿ ಎಲ್ಲರೂ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ರು. ಆದರೆ ಯಾಕಪ್ಪ ನಾಳೆ ಮತ್ತೊಮ್ಮೆ ವಿಜಯಲಕ್ಷ್ಮಿ ಅವರು ಹೋಗ್ತಿದ್ದಾರೆ ಅಂತಂದರೆ ಕಾರಣ ಇದೆ. ಕಾರಣ ಅಂತೂ ಇದ್ದೇ ಇದೆ. ಯಾಕೆ ಅಂತಂದರೆ ನೋಡಿ, ಒಂದಾದ್ಮೇಲೆ ಒಂದು ಡಿಮ್ಯಾಂಡ್. ಈಗ ಪ್ಲಾನಿಂಗನ್ನು ಮಾಡ್ಕೊಳ್ತಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಸಿ ವಿ ನಾಗೇಶ್ವರ್ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಬೇಲ್ ಸಿಗೋದು ಡೌಟ್ ಈಗಲೂ ಕೂಡ. ಯಾಕೆ ಅಂತಂದರೆ ಸಿ ವಿ ನಾಗೇಶ್ವರ ವಾದಕ್ಕೆ ಯಾವ ರೀತಿಯಾಗಿ SP ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಂಡಿಸ್ತಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬೆನ್ನು ನೋವಿದೆ, ಡಾಕ್ಟ್ರು ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳಿ, ಸ್ಕ್ಯಾನಿಂಗ್ ಮಾಡಿಸಿ, MRI ಸ್ಕ್ಯಾನಿಂಗ್ ಮಾಡಿಸೋಣ, ವಿಮ್ಸ್ ಆಸ್ಪತ್ರೆಗೆ ಹೋಗೋಣ ಅಂದರೆ ನೋ, ನಾನು ಮಾಡಿಸಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಬೆನ್ನು ನೋವು ಉಲ್ಬಣಗೊಂಡಿದೆ. ಇವರು ಹೇಳಿದ ಮಾತು ಕೇಳಲ್ಲ. ಬಳ್ಳಾರಿ ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ ಅವರಿಗೆ ಬೆನ್ನು ನೋವು ಉಲ್ಬಣಗೊಂಡಿದೆಯಂತೆ. ಹಾಗಾಗಿ ಏನೇ ಹೇಳಿದ್ರು ಕೂಡ ಅವರು ಟ್ರೀಟ್ಮೆಂಟ್ಗೆ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳು ನಾಳೆ ಅವರ ಪತ್ನಿಯನ್ನು ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ನಾಳೆ ಭೇಟಿ ಕೊಡೋ ಸಾಧ್ಯತೆ ಇದೆ. ಒಂದೇ ಜೈಲಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿದ್ದಂತಹ ವಿಜಯಲಕ್ಷ್ಮಿ ಅವರು ಇವತ್ತು ಭಾನುವಾರ ರಜೆ ಹಿನ್ನೆಲೆ ಭೇಟಿಯನ್ನು ಮುಂದೂಡಿದೆ. ಮೊನ್ನೆ ಅಷ್ಟೇ ವಿನೀಶ್ ಪುತ್ರ ಪತ್ನಿ ವಿಜಯಲಕ್ಷ್ಮಿ ಎಲ್ಲರೂ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ರು. ಆದರೆ ಯಾಕಪ್ಪ ನಾಳೆ ಮತ್ತೊಮ್ಮೆ ವಿಜಯಲಕ್ಷ್ಮಿ ಅವರು ಹೋಗ್ತಿದ್ದಾರೆ ಅಂತಂದರೆ ಕಾರಣ ಇದೆ. ಕಾರಣ ಅಂತೂ ಇದ್ದೇ ಇದೆ. ಯಾಕೆ ಅಂತಂದರೆ ನೋಡಿ, ಒಂದಾದ್ಮೇಲೆ ಒಂದು ಡಿಮ್ಯಾಂಡ್. ಈಗ ಪ್ಲಾನಿಂಗನ್ನು ಮಾಡ್ಕೊಳ್ತಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಸಿ ವಿ ನಾಗೇಶ್ವರ್ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಬೇಲ್ ಸಿಗೋದು ಡೌಟ್ ಈಗಲೂ ಕೂಡ. ಯಾಕೆ ಅಂತಂದರೆ ಸಿ ವಿ ನಾಗೇಶ್ವರ ವಾದಕ್ಕೆ ಯಾವ ರೀತಿಯಾಗಿ SP ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಂಡಿಸ್ತಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬೆನ್ನು ನೋವಿದೆ, ಡಾಕ್ಟ್ರು ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳಿ, ಸ್ಕ್ಯಾನಿಂಗ್ ಮಾಡಿಸಿ, MRI ಸ್ಕ್ಯಾನಿಂಗ್ ಮಾಡಿಸೋಣ, ವಿಮ್ಸ್ ಆಸ್ಪತ್ರೆಗೆ ಹೋಗೋಣ ಅಂದರೆ ನೋ, ನಾನು ಮಾಡಿಸಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಬೆನ್ನು ನೋವು ಉಲ್ಬಣಗೊಂಡಿದೆ. ಇವರು ಹೇಳಿದ ಮಾತು ಕೇಳಲ್ಲ. ಬಳ್ಳಾರಿ ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ ಅವರಿಗೆ ಬೆನ್ನು ನೋವು ಉಲ್ಬಣಗೊಂಡಿದೆಯಂತೆ. ಹಾಗಾಗಿ ಏನೇ ಹೇಳಿದ್ರು ಕೂಡ ಅವರು ಟ್ರೀಟ್ಮೆಂಟ್ಗೆ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳು ನಾಳೆ ಅವರ ಪತ್ನಿಯನ್ನು ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ನಾಳೆ ಭೇಟಿ ಕೊಡೋ ಸಾಧ್ಯತೆ ಇದೆ. ಒಂದೇ ಜೈಲಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿದ್ದಂತಹ ವಿಜಯಲಕ್ಷ್ಮಿ ಅವರು ಇವತ್ತು ಭಾನುವಾರ ರಜೆ ಹಿನ್ನೆಲೆ ಭೇಟಿಯನ್ನು ಮುಂದೂಡಿದೆ. ಮೊನ್ನೆ ಅಷ್ಟೇ ವಿನೀಶ್ ಪುತ್ರ ಪತ್ನಿ ವಿಜಯಲಕ್ಷ್ಮಿ ಎಲ್ಲರೂ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ರು. ಆದರೆ ಯಾಕಪ್ಪ ನಾಳೆ ಮತ್ತೊಮ್ಮೆ ವಿಜಯಲಕ್ಷ್ಮಿ ಅವರು ಹೋಗ್ತಿದ್ದಾರೆ ಅಂತಂದರೆ ಕಾರಣ ಇದೆ. ಕಾರಣ ಅಂತೂ ಇದ್ದೇ ಇದೆ. ಯಾಕೆ ಅಂತಂದರೆ ನೋಡಿ, ಒಂದಾದ್ಮೇಲೆ ಒಂದು ಡಿಮ್ಯಾಂಡ್.
ಈಗ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಸಿ ವಿ ನಾಗೇಶ್ವರ್ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಬೇಲ್ ಸಿಗೋದು ಡೌಟ್ ಈಗಲೂ ಕೂಡ. ಯಾಕೆ ಅಂತಂದ್ರೆ ಸಿ ವಿ ನಾಗೇಶ್ವರ ವಾದಕ್ಕೆ ಯಾವ ರೀತಿಯಾಗಿ SP P ಪ್ರಸನ್ನಕುಮಾರ್ ಅವರು ಪ್ರತಿವಾದವನ್ನ ಮಂಡಿಸ್ತಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬೆನ್ನು ನೋವಿದೆ, ಡಾಕ್ಟ್ರು ಹೋಗಿ ಟ್ಯಾಬ್ಲೆಟ್ ತಗೊಳ್ಳಿ, ಸ್ಕ್ಯಾನಿಂಗ್ ಮಾಡಿಸಿ, MRI ಸ್ಕ್ಯಾನಿಂಗ್ ಮಾಡಿಸೋಣ, ಬಿಮ್ಸ್ ಆಸ್ಪತ್ರೆಗೆ ಹೋಗೋಣ ಅಂದರೆ ನೋ, ನಾನು ಮಾಡಿಸಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಬೆನ್ನು ನೋವು ಉಲ್ಬಣಗೊಂಡಿದೆ. ಇವ್ರು ಹೇಳಿದ ಮಾತು ಕೇಳಲ್ಲ. ಬಳ್ಳಾರಿ ಜೈಲಿನಲ್ಲಿರುವಂಥ ಆರೋಪಿ ದರ್ಶನ್ ಅವರಿಗೆ ಬೆನ್ನು ನೋವು ಉಲ್ಬಣಗೊಂಡಿದ್ಯಂತೆ. ಹಾಗಾಗಿ ಏನೇ ಹೇಳಿದ್ರು ಕೂಡ ಅವರು ಟ್ರೀಟ್ಮೆಂಟ್ಗೆ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳು ನಾಳೆ ಅವರ ಪತ್ನಿಯನ್ನು ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ನಾಳೆ ಭೇಟಿ ಕೊಡೋ ಸಾಧ್ಯತೆ ಇದೆ. ಒಂದೇ ಜೈಲಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿದ್ದಂಥ ವಿಜಯಲಕ್ಷ್ಮಿ ಅವರು ಇವತ್ತು ಭಾನುವಾರ ರಜೆ ಹಿನ್ನೆಲೆ ಭೇಟಿಯನ್ನು ಮುಂದೂಡಿದೆ. ಮೊನ್ನೆ ಅಷ್ಟೇ ವಿನೀಶ್ ಪುತ್ರ ಪತ್ನಿ ವಿಜಯಲಕ್ಷ್ಮಿ ಎಲ್ಲರೂ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ರು. ಆದರೆ ಯಾಕಪ್ಪ ನಾಳೆ ಮತ್ತೊಮ್ಮೆ ವಿಜಯಲಕ್ಷ್ಮಿ ಅವರು ಹೋಗ್ತಿದ್ದಾರೆ ಅಂತಂದರೆ ಕಾರಣ ಇದೆ. ಕಾರಣ ಅಂತೂ ಇದ್ದೇ ಇದೆ. ಯಾಕೆ ಅಂತಂದರೆ ನೋಡಿ, ಒಂದಾದ್ಮೇಲೆ ಒಂದು ಡಿಮ್ಯಾಂಡ್. ಈಗ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಸಿ ವಿ ನಾಗೇಶ್ವರ್ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಬೇಲ್ ಸಿಗೋದು ಡೌಟ್ ಈಗಲೂ ಕೂಡ. ಯಾಕೆ ಅಂತಂದ್ರೆ ಸಿ ವಿ ನಾಗೇಶ್ವರ ವಾದಕ್ಕೆ ಯಾವ ರೀತಿಯಾಗಿ SP P ಪ್ರಸನ್ನಕುಮಾರ್ ಅವರು ಪ್ರತಿವಾದವನ್ನ ಮಂಡಿಸ್ತಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬೆನ್ನು ನೋವಿದೆ, ಡಾಕ್ಟ್ರು ಹೋಗಿ ಟ್ಯಾಬ್ಲೆಟ್ ತಗೊಳ್ಳಿ, ಸ್ಕ್ಯಾನಿಂಗ್ ಮಾಡಿಸಿ, MRI ಸ್ಕ್ಯಾನಿಂಗ್ ಮಾಡಿಸೋಣ, ಬಿಮ್ಸ್ ಆಸ್ಪತ್ರೆಗೆ ಹೋಗೋಣ ಅಂದರೆ ನೋ, ನಾನು ಮಾಡಿಸಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಬೆನ್ನು ನೋವು ಉಲ್ಬಣಗೊಂಡಿದೆ. ಇವ್ರು ಹೇಳಿದ ಮಾತು ಕೇಳಲ್ಲ. ಬಳ್ಳಾರಿ ಜೈಲಿನಲ್ಲಿರುವಂಥ ಆರೋಪಿ ದರ್ಶನ್ ಅವರಿಗೆ ಬೆನ್ನು ನೋವು ಉಲ್ಬಣಗೊಂಡಿದ್ಯಂತೆ. ಹಾಗಾಗಿ ಏನೇ ಹೇಳಿದ್ರು ಕೂಡ ಅವರು ಟ್ರೀಟ್ಮೆಂಟ್ಗೆ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳು ನಾಳೆ ಅವರ ಪತ್ನಿಯನ್ನು ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ನಾಳೆ ಭೇಟಿ ಕೊಡೋ ಸಾಧ್ಯತೆ ಇದೆ. ಒಂದೇ ಜೈಲಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿದ್ದಂಥ ವಿಜಯಲಕ್ಷ್ಮಿ ಅವರು ಇವತ್ತು ಭಾನುವಾರ ರಜೆ ಹಿನ್ನೆಲೆ ಭೇಟಿಯನ್ನು ಮುಂದೂಡಿದೆ. ಮೊನ್ನೆ ಅಷ್ಟೇ ವಿನೀಶ್ ಪುತ್ರ ಪತ್ನಿ ವಿಜಯಲಕ್ಷ್ಮಿ ಎಲ್ಲರೂ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ರು. ಆದರೆ ಯಾಕಪ್ಪ ನಾಳೆ ಮತ್ತೊಮ್ಮೆ ವಿಜಯಲಕ್ಷ್ಮಿ ಅವರು ಹೋಗ್ತಿದ್ದಾರೆ ಅಂತಂದರೆ ಕಾರಣ ಇದೆ. ಕಾರಣ ಅಂತೂ ಇದ್ದೇ ಇದೆ. ಯಾಕೆ ಅಂತಂದರೆ ನೋಡಿ, ಒಂದಾದ್ಮೇಲೆ ಒಂದು ಡಿಮ್ಯಾಂಡ್. ಈಗ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಸಿ ವಿ ನಾಗೇಶ್ವರ್ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಬೇಲ್ ಸಿಗೋದು ಡೌಟ್ ಈಗಲೂ ಕೂಡ. ಯಾಕೆ ಅಂತಂದ್ರೆ ಸಿ ವಿ ನಾಗೇಶ್ವರ ವಾದಕ್ಕೆ ಯಾವ ರೀತಿಯಾಗಿ SP P ಪ್ರಸನ್ನಕುಮಾರ್ ಅವರು ಪ್ರತಿವಾದವನ್ನ ಮಂಡಿಸ್ತಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬೆನ್ನು ನೋವಿದೆ, ಡಾಕ್ಟ್ರು ಹೋಗಿ ಟ್ಯಾಬ್ಲೆಟ್ ತಗೊಳ್ಳಿ, ಸ್ಕ್ಯಾನಿಂಗ್ ಮಾಡಿಸಿ, MRI ಸ್ಕ್ಯಾನಿಂಗ್ ಮಾಡಿಸೋಣ, ಬಿಮ್ಸ್ ಆಸ್ಪತ್ರೆಗೆ ಹೋಗೋಣ ಅಂದರೆ ನೋ, ನಾನು ಮಾಡಿಸಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಬೆನ್ನು ನೋವು ಉಲ್ಬಣಗೊಂಡಿದೆ. ಇವ್ರು ಹೇಳಿದ ಮಾತು ಕೇಳಲ್ಲ. ಬಳ್ಳಾರಿ ಜೈಲಿನಲ್ಲಿರುವಂಥ ಆರೋಪಿ ದರ್ಶನ್ ಅವರಿಗೆ ಬೆನ್ನು ನೋವು ಉಲ್ಬಣಗೊಂಡಿದ್ಯಂತೆ. ಹಾಗಾಗಿ ಏನೇ ಹೇಳಿದ್ರು ಕೂಡ ಅವರು ಟ್ರೀಟ್ಮೆಂಟ್ಗೆ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳು ನಾಳೆ ಅವರ ಪತ್ನಿಯನ್ನು ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರು ನಾಳೆ ಭೇಟಿ ಕೊಡೋ ಸಾಧ್ಯತೆ ಇದೆ. ಒಂದೇ ಜೈಲಿಗೆ ಭೇಟಿ ಕೊಡೋದಕ್ಕೆ ಮುಂದಾಗಿದ್ದಂಥ ವಿಜಯಲಕ್ಷ್ಮಿ ಅವರು ಇವತ್ತು ಭಾನುವಾರ ರಜೆ ಹಿನ್ನೆಲೆ